ಹಲೋ ಇವರಿಗೂ ಈ ಒಂದು ವಿಡಿಯೋದಲ್ಲಿ ಏನು WRD ಜೆ ಪೇಪರ್ ಯಾವಾಗ 2025ರಲ್ಲಿ ಮಾರ್ಚಲ್ಲಿ ನಡೆದಿರುವಂಥ ಮಾರ್ಚ್ 16ಕ್ಕೆ ನಡೆದಿರುವಂಥ ಈ ಕಮ್ಯುನಿಕೇಷನ್ ಪೇಪರ್ನ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೋಡಿ, 1ನೇ ಕ್ವಶನ್ನು ಕನ್ನಡ ಸೆಕ್ಷನಲ್ಲಿ ಚಿತ್ತಾಣ ಎಂಬ ಕಾವ್ಯ ಪ್ರಕಾರದ ಬಗ್ಗೆ ಉಲ್ಲೇಖಿಸುವ ಕೃತಿ ಯಾವುದು ಅಂತ ಅಂದರೆ ಕವಿರಾಜ ಮಾರ್ಗ ಆಗಿರುತ್ತೆ. ಚಿತ್ತಾಣ ಅನ್ನುವಂತಹ ಪದ ಯಾವ ಕಾವ್ಯ ಪ್ರಕಾರದ ಬಗ್ಗೆ ಉಲ್ಲೇಖಿಸುವ ಕೃತಿ ಅಂತ ಅಂದರೆ ಕವಿರಾಜ ಮಾರ್ಗದ ಬಗ್ಗೆ. ಇದನ್ನು ಶ್ರೀ ವಿಜಯ ಬರೆದಿರುವಂಥದ್ದು ನೋಡ್ಬೋದು. ಹಾಗೆ ಅಪ್ರತಿಮ ವೀರ ಚರಿತ ಇದನ್ನು ತಿರುಮಲಾರ್ಯ ಬರೆದಿರುವಂಥದ್ದು. ಚಂದೋಬುದಿ ಇದನ್ನು 1ನೇ ನಾಗವರ್ಮ ಬರೆದಿರುವಂಥದ್ದು ನಾವು ನೋಡ್ಬೋದು. ನೆಕ್ಸ್ಟು ಭುವನೈಕ್ಯ ರಾಮಾಭ್ಯುದಯ ಇದರ ಸರಿಯಾದ ರೂಪ ಯಾವುದು ಅಂತಂದರೆ ಆಪ್ಷನ್ 3 ಆಗಿರುತ್ತೆ. ಭುವನೈಕ್ಯ ರಾಮಾಭ್ಯುದಯ ಅನ್ನೋದಾಗಿರುತ್ತೆ. ನೆಕ್ಸ್ಟು 3ನೇದು ವಂತ ಈಗ ಗಾರ ಇವುಗಳನ್ನು ಎಂತಹ ಪ್ರತ್ಯಯಗಳೆಂದು ಗುರುತಿಸಲಾಗುತ್ತದೆ. ಇವುಗಳನ್ನು ತದ್ದಿತ ನಾಮಗಳು ಅಂತ ಗುರುತಿಸಲಾಗುತ್ತದೆ. ಈ ತದ್ದಿತ ನಾಮಗಳಲ್ಲಿ ಅತಿ ಹೆಚ್ಚಾಗಿ ಪುಲ್ಲಿಂಗ ಮತ್ತು ನಾಮ ಪ್ರಕೃತಿಗಳನ್ನು ನೋಡ್ಬೋದು ಇಲ್ಲಿ. ನೆಕ್ಸ್ಟು 4ನೇದು ಬಂದ್ಬಿಟ್ಟು ರನ್ನಕಂದ ಇದು ಯಾವ ಪ್ರಕಾರವಾಗಿದೆ ಅಂತ ಕೇಳ್ತಿದ್ದಾರೆ. ಇದು ಒಂದು ನಿಘಂಟಿನ ಒಂದು ಪ್ರಕಾರವಾಗಿದೆ. ನೆಕ್ಸ್ಟು ಶೂರಸೇನಾ ಚರಿತ್ರೆ ಡ್ಯಾಶ್ ನಾಟಕದ ಅನುವಾದ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಒಥೇಲೋ ನಾಟಕದ ಅನುವಾದ ಆಗಿರುತ್ತೆ. ನೆಕ್ಸ್ಟ್ 6ನೇ ಕ್ವಶನಿಗೆ ಆನ್ಸರ್ ಬಂದ್ಬಿಟ್ಟು ನೋಡಿ, ಸ್ಥಾನಪಲ್ಲಟ ಅಂದರೆ PQRS ಕ್ವಶನ್ ಇದು. ಸೊ ಫಸ್ಟಿಗೆ ನಾನೇನು ಮಾಡೋದು ಅಂತ ಅಂದರೆ, ಸೊ ಇಲ್ಲಿ ನಾವು ಆಪ್ಷನ್ಸ್ಗಳನ್ನ ನೋಡ್ಕೋಬೇಕಾಗುತ್ತೆ. ಈಗ RSPQ ಇದೆ ನೋಡಿ. ಆರ್ ಕಾವ್ಯ ಭಾಷೆಯ ಕವಿ ಕೊಡುವ ಹೇಳಿಕೆ ಅಥವಾ, ಸೊ ಇದು ಒಂಥರ ತಪ್ಪು ಅನಿಸುತ್ತೆ. ಸೊ ನೋಡಿ, SPRQ ಇದು ಕವಿ ಕೊಡುವ ಹೇಳಿಕೆ ಅಥವಾ ತಡೆಯುವ ನಿಲುವು. ನೆಕ್ಸ್ಟು ಆರ್ ಕಾವ್ಯ ಭಾಷೆಯ ಸಂದರ್ಭದೊಳಗೆ ಸಿದ್ಧವಾಗಬೇಕು. ಸೊ ಇದು ರೈಟ್ ಆನ್ಸರ್ ಆಗಿದೆ. ಸೊ ಮುಂದಿನ 7ನೇ ಕ್ವಶನ್ ನೋಡೋದಾದರೆ ನಾವು ಕನ್ನಡದ ಕಣ್ವ ಅಂತ ಪ್ರಸಿದ್ಧರಾದವರು ಯಾರು ಅಂತ ಅಂದರೆ BM ಶ್ರೀಕಂಠಯ್ಯ ಅವರು ಆಗಿದ್ದಾರೆ. ಇವೇ ಕನ್ನಡ ತಲೆ ಎತ್ತುವ ಬಗ್ಗೆ ಫಸ್ಟಿಗೆ ಮಾತಾಡಿದ್ದು ಯಾರು ಅಂತ ಅಂದರೆ BM ಶ್ರೀಕಂಠಯ್ಯ ಅವರು ಆಗಿರ್ತಾರೆ. ನೆಕ್ಸ್ಟು ಅಲ್ಲಿ ಎಂಬುದು ಇದು ಯಾವ ವಿಭಕ್ತಿ ಅಂತ ಅಂದರೆ ಇದು ಸಪ್ತಮಿ ವಿಭಕ್ತಿ ಆಗಿರುತ್ತೆ. ಸೊ ನೋಡಿ, ಪಂಚಮಿ ಬಂದ್ಬಿಟ್ಟು 10ನೇ ದೆಸೆಯಿಂದ ಇದು ಪಂಚಮಿಗೆ ಸೇರುತ್ತೆ. ಅಲ್ಲಿ ಬಂದ್ಬಿಟ್ಟು ಸಪ್ತಮಿಗೆ ಸೇರುತ್ತೆ. ದ್ವಿತೀಯ ವಿಭಕ್ತಿಯು ಅನ್ನುವಂಥದ್ದು ನಮ್ಮ ಈ ದ್ವಿತೀಯ ವಿಭಕ್ತಿಗೆ ಸೇರುವಂಥದ್ದು. ಹರಣ ಪದದ ಅರ್ಥ ಏನು ಅಂತ ಅಂದರೆ ಪ್ರಾಣ ಆಗಿರುತ್ತೆ. ಹರಣ ಪದದ ಅರ್ಥ ಪ್ರಾಣ ಅನ್ನುವಂಥದ್ದು. ನಾವು ನೆಕ್ಸ್ಟ್ ನೋಡೋದಾದರೆ 10ನೇ ಕ್ವಶನ್ನು ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರುವ ಸಮಾಸದ ಹೆಸರು ಯಾವುದು ಅಂತ ಅಂದರೆ ತತ್ಪುರುಷ ಆಗಿರುತ್ತೆ. ಫ್ಲಿಟ್ ಮತ್ತು ರೈಸ್ ಎಂಬ ವಿದ್ವಾಂಸರ ಅಧ್ಯಯನವು ಡ್ಯಾಶ್ ಆಗಿದೆ. ಫ್ಲಿಟ್ ಮತ್ತು ರೈಸ್ ಇವರು ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಅಂದರೆ ಶಾಸನಗಳು, ಇನ್ಸ್ಕ್ರಿಪ್ಷನ್ಸ್ಗಳಿಗೆ ಸಂಬಂಧಪಟ್ಟಿರೋದು ನೋಡ್ಬೋದು. ನೆಕ್ಸ್ಟು 12ನೇದು ನೋಡೋದಾದರೆ ನೈಮಿಷ ಎಂಬುದು ಒಂದು ಅರಣ್ಯವಾಗಿರೋದು. ನೈಮಿಷ ಅಂತ ಅಂದರೆ ಒಂದು ಅರಣ್ಯ ಅಂತ. ಸೊ 13ನೇದು ನೋಡೋದಾದರೆ ನಾವು ಪ್ರಾಚೀನ ಕಾಲದಲ್ಲಿ ಮಳೆಯ ನೀರನ್ನೇ ಆಶ್ರಯಿಸಿ ಬೆಳೆ ಬೆಳೆಯುವ ಹೊಲವನ್ನು ಏನು ಅಂತ ಕರಿತಿದ್ರು ಅಂತ ಅಂದರೆ ದೇವ ಮಾತೃಕ ಅಂತ ಕರಿತಿದ್ರು. ಸೊ ಹಾಗಾದರೆ ನಾವು 14ನೇ ಕ್ವಶನ್ನ ನೋಡೋದಾದರೆ ನೋಡಿ, ದೇವ ಪ್ಲಸ್ ಅಸುರ ದೇವಾಸುರ ಇದು ಸುವರ್ಣ ಸಂಧಿ ಆಗುವಂಥದ್ದು. ಸೊ ನೆಕ್ಸ್ಟು ಈ ಕೆಳಗಿನ ವಾಕ್ಯಗಳಲ್ಲಿ ಕರ್ಮಣಿ ಪ್ರಯೋಗವಿರುವ ವಾಕ್ಯ ಯಾವುದು ಅಂತ ಅಂದರೆ ರಾಮನಿಂದ ಹಣ್ಣನ್ನು ತಿನ್ನಲ್ಪಟ್ಟಿತು ಅನ್ನುವಂಥದ್ದು ಆಗಿರುತ್ತೆ. ಸೊ ನೆಕ್ಸ್ಟು 16ನೇದು ಪದ್ಯದ ಪ್ರತಿವಾದದ ಆದಿಯಲ್ಲಿ 1ನೆಯ ಮತ್ತು 2ನೆಯ ಸ್ವರಗಳ ನಡುವೆ ಒಂದೇ ವಿಧವಾದ ವ್ಯಂಜನ ಇರುವುದು ಯಾವುದು ಅಂತ ಅಂದರೆ ಆದಿಪ್ರಾಸ ಆಗಿರುತ್ತೆ. ನೋಡಿ, ಆದಿಪ್ರಾಸ. ನೆಕ್ಸ್ಟು ಋಷಭ ಇದರ ತತ್ಸಮ ಪದದ ತದ್ಭವ ರೂಪ ಯಾವುದು ಅಂತಂದರೆ ತದ್ಭವ ರೂಪ ಬಸವ ಆಗಿರುತ್ತೆ. ನೆಕ್ಸ್ಟು ಪುದುಕೋಟೆ, ಕೊಚ್ಚಿ ಮತ್ತು ತಿರುವಾಂಕೂರು ಈ ಸ್ಥಳಗಳಲ್ಲಿ ಆರ್ಕಿಯಾಲಜಿ ಇಲಾಖೆಗಳಿದ್ದವು. ಇದನ್ನು
ಏನಂತ ಕರೀತಾರೆ ಅಂತ ಅಂದರೆ ಪುರಾತತ್ವ ಇಲಾಖೆ ಅಂತ ಕರೆಯೋದನ್ನು ನಾವು ನೋಡ್ಬೋದು. ಸೊ ಹಾಗಾದರೆ 19ನೇ ಕ್ವಶನ್ ನೋಡೋದಾದರೆ ನಾವು ತಂಡುಲ ಪದದ ಅರ್ಥ ಏನು ಅಂತ ಅಂದರೆ ಅಕ್ಕಿ ಆಗಿರುತ್ತೆ. ಇದು ಆ್ಯಕ್ಚುಲಿ ಅಕ್ಕಿ ಅಂತ, ಅದು ಕರೆಕ್ಟಾಗಿ ಕಾಣ್ತಿಲ್ಲ. ತಂಡುಲ ಅಂತ ಅಂದರೆ ಅಕ್ಕಿ ಆಗಿರುತ್ತೆ. ಬಲ್ಲಿದ ಪದಕ್ಕೆ ವಿರುದ್ಧ ಪದ ಏನು ಅಂತ ಅಂದರೆ ಬಲ್ಲಿದ ಅಂತ ಅಂದರೆ ಬಡವ, ವಿರುದ್ಧ ಪದ ಇದು. ಬಲ್ಲಿದ ಅಂತ ಅಂದರೆ ಶ್ರೀಮಂತ ಆಗಿರ್ತಾನೆ, ಅದಕ್ಕೆ ವಿರುದ್ಧ ಪದ ಬಡವ ಅನ್ನೋದಾಗಿರುತ್ತೆ. ಹಾಗೆ 21ನೇ ಕ್ವಶನ್ನು ಸೂರಿಗೆ ಪದದ ಅರ್ಥ ಏನು ಅಂತ ಅಂದರೆ ಕತ್ತಿ. ಸೂರಿಗೆ ಪದದ ಅರ್ಥ ಕತ್ತಿ ಆಗಿರುತ್ತೆ. ಸೊ ನೆಕ್ಸ್ಟು 22ನೇ ಕ್ವಶನ್ಸ್ ನೋಡೋದಾದರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಈ ಮೇಲಿನ ಕವನವನ್ನು ರಚಿಸಿದವರು ಯಾರು ಅಂತಂದರೆ ದ.ರಾ ಬೇಂದ್ರೆಯವರು ಆಗಿರ್ತಾರೆ. ನೆಕ್ಸ್ಟು ಪ್ರಕೃತಿ ಭಾವ ಅಂತ ಅಂದರೆ ಸಂಧಿ ಕಾರ್ಯ ನಡೆಯದ ಪದ, ಅದೇ ಪ್ರಕೃತಿ ಭಾವ ಆಗಿರುತ್ತೆ. ಸೊ ನೆಕ್ಸ್ಟು 24ನೇದು ಅಡಸಲ ಬಡಸಲ, ಇದು ಜೋಡಿ ನುಡಿ ಆಗಿರುವಂಥದ್ದು ನಾವು ನೋಡ್ಬೋದು. ನಾವು ನೆಕ್ಸ್ಟು 25ನೇ ಕ್ವಶನನ್ನು ನೋಡೋದಾದರೆ ಗೋವಿಂದ ಪೈ ಅವರು ಮೊದಲು ಗೋಲ್ಗತವನ್ನು ಬರೆದರು. ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಕೇಳಿದರೆ ಗೋಲ್ಗತ ಅಂತ ಅಂದರೆ ನೋಡಿ, ಅದರ ಸರಿಯಾದ ರೂಪ ಗೋಲ್ಗತ ಅನ್ನುವಂಥದ್ದು. ಇದು ಗೋಲ್ಗತ ಅನ್ನೋದಾಗಿದೆ. ಇದು ಅಂದರೆ ಈ ಒಂದು ಏನಿದೆಯಲ್ಲ ದೀರ್ಘ ಅದು ಇರೋದಿಲ್ಲ. ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ನೋಡಿ. ಯೋಧರು ಶಿರಸ್ತ್ರಾಣವನ್ನು ಧರಿಸುವುದು ಉಚಿತ, ಇದು ಸರಿಯಾಗಿದೆ ಅಂತ ಹೇಳ್ಬೋದು. ಬಂದನು ಬಂದ, ತಂದನು ತಂದ, ಅವನು ಅವ, ಅವಳು ಅವಳು, ಇವು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಉದಾಹರಣೆಯಾಗಿದೆ? ಇದು ಅಂತ್ಯಾಕ್ಷರ ಲೋಪಕ್ಕೆ ಉದಾಹರಣೆಯಾಗಿರೋದು ನಾವಿಲ್ಲಿ ನೋಡ್ಬೋದು. ನೋಡಿ, ವಿಗಡ ವಿಕ್ರಮಾಚಾರ್ಯ ಇದು ಏನು ಅಂತ ಯಾವ ಸಾಹಿತ್ಯ ಪ್ರಕಾರ ಅಂತ ಕೇಳಿದರೆ ವಿಗಡ ವಿಕ್ರಮರಾಯ, ಇದು ನಾಟಕಕ್ಕೆ ಒಂದು ನಾಟಕ ಸಾಹಿತ್ಯ ಪ್ರಕಾರ ಆಗಿರುವಂಥದ್ದು. ಇದು ಯಾರು ಬರೆದಿರುವಂಥದ್ದು ನೋಡೋದಾದರೆ ಎ.ಎನ್. ಸ್ವಾಮಿ ವೆಂಕಟಾದ್ರಿ ಅಯ್ಯರ್ ಅವರು ಬರೆದಿರುವಂಥದ್ದು ಇದನ್ನು. ಹಾಗೆ 29ನೇ ಕ್ವಶನ್ನು ತದ್ದಿತಂತ ಭಾವನಾಮಕ್ಕೆ ಉದಾಹರಣೆ ಯಾವುದು ಅಂತ ಅಂದರೆ ಗೌಡಿಕೆ ಆಗಿರುತ್ತೆ. ತದ್ದಿತಂತ ಭಾವನಾಮಕ್ಕೆ ವಿಕೆ ಅನ್ನೋದು ಬಂದಿರೋದು. ಜನ್ನನ ಯಶೋಧರ ಚರಿತೆ ಕಾವ್ಯದ ಛಂದಸ್ಸು ಯಾವುದು ಅಂತ ಅಂದರೆ ಕಂದಪದ್ಯ ಆಗಿರುವಂಥದ್ದು. ನೆಕ್ಸ್ಟು 31ನೇ ಕ್ವಶನ್ಸ್ನ ನೋಡೋದಾದರೆ ಮಲರು ಇದರ ಸಮಾನಾರ್ಥಕಗಳು ಯಾವುದು ಅಂತ ಅಂದರೆ ಪುಷ್ಪ ಮತ್ತು ಹೂವು ಅನ್ನೋದು ಆಗಿರುತ್ತೆ. ಪುಷ್ಪ ಮತ್ತು ಹೂವು ಅನ್ನೋದಾಗಿರುತ್ತೆ. ನೆಕ್ಸ್ಟು ಸೀಕರ ಪದವನ್ನು ಈ ಅರ್ಥದಿಂದ ಗ್ರಹಿಸಬಹುದು. ಸೀಕರ ಅಂತ ಅಂದರೆ ತುಂತುರು ಮಳೆ ಅನ್ನೋದಾಗಿರುತ್ತೆ. ನೆಕ್ಸ್ಟು 33ನೇದು ನೋಡೋದಾದರೆ ಈ ವಾಕ್ಯದಲ್ಲಿನ ಗೆರೆ ಎಳೆದ ಇಂಗ್ಲಿಷ್ ಪದಕ್ಕೆ ಕನ್ನಡ ರೂಪ ಗುರುತಿಸಿ. ಆಡಳಿತ ಭಾಷೆಯ ಕ್ಷೇತ್ರದಲ್ಲಿನ ಭಾಷೆಯ ಫಂಕ್ಷನಲ್ ಆಸ್ಪೆಕ್ಟ್ ಸಾಕಷ್ಟು ಸೀಮಿತವಾಗಿದೆ. ಇದು ಆ್ಯಕ್ಚುಲಿ ಕಾರ್ಯಾತ್ಮಕ ಸ್ವರೂಪ ಅನ್ನೋದು ಆಗಿದೆ. ನೆಕ್ಸ್ಟು 34ನೇದು PQRS ಕ್ವಶನ್ ಮತ್ತೆ ಬಂದಿದೆ. ಸೊ ನೋಡಿ, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು PQSR ಆಗಿರುತ್ತೆ. ನೋಡಿ, ಕಾನೂರು ಜಮೀನಿನ ಹಿಸ್ಸೆಯ ಪಂಚಾಯಿತಿ ಅನ್ನೋದಾಗಿರುತ್ತೆ ಇದರ ಆನ್ಸರ್. ಅಥವಾ ನೋಡಿ QRSP, ಸೊ ಇದನ್ನು ನೋಡೋದಾದರೆ ಜಮೀನಿನ ಪಂಚಾಯಿತಿ ಹಿಸ್ಸೆಯ ಕಾನೂರು. ನೋಡೋಣ, ಸೊ ಇದನ್ನು ಡೌಟು. ಸೊ ನೆಕ್ಸ್ಟು 35ನೇ ಕ್ವಶನ್ ಆನ್ಸರ್ ಬಂದ್ಬಿಟ್ಟು ನಮೂನೆ ವಸೂಲಿ ಇವು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತ ನೋಡೋದಾದರೆ ನಾವು ಪರ್ಷಿಯನ್ ಭಾಷೆಯಿಂದ ಬಂದಿರೋದು. ಹಾಗೆ ಪೋರ್ಚುಗೀಸಿಂದ ತಂಬಾಕು, ನಿಂಬೆ, ಬಟಾಣಿ, ಹಿಸ್ಸೆ ಇವೆಲ್ಲ ನಮ್ಮ ಪೋರ್ಚುಗೀಸಿಂದ ಬಂದಿರೋದು. ಬಟ್ ಇದಕ್ಕೆ ಆನ್ಸರು ಪರ್ಷಿಯನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನಿಗೆ 36 ಕ್ವಶನು. ಸೊ ಇಂಗ್ಲೀಷ್ ವರ್ಷನ್ ಇದು. ಇಂಗ್ಲೀಷ್ ವರ್ಷನ ನೋಡೋದಾದರೆ ನೆಕ್ಸ್ಟು ನೋಡಿ, ಡೈರೆಕ್ಷನ್ ಚೂಸ್ ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಅನ್ನು ಕೇಳಿದರೆ ಫಾರ್ ದ ಫಾಲೋಯಿಂಗ್ ವರ್ಡ್ಸ್ ರೆಸ್ಪೆಕ್ಟಿವ್. ನೋಡಿ, ಪ್ರಿಫಿಕ್ಸ್ ಅನ್ನು ಕೇಳಿದರೆ ನೋಡಿ, ಪ್ರಿಫಿಕ್ಸು ನೋಡಿ, ಇದಕ್ಕೆ ಆರ್ಟಿಕ್ಯುಲೇಷನ್, ಎಬಿಲಿಟಿ, ನೇಮ್ಕೇಬಲ್, ಒಬಿಡಿಯನ್ಸ್. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಇದರ ಪ್ರಿಫಿಕ್ಸ್ ಏನಾಗಿರುತ್ತೆ ಅಂತ ಅಂದರೆ ಇನ್ ಆರ್ಟಿಕ್ಯುಲೇಷನ್, ಅದಾದಮೇಲೆ ಇನ್ಎಬಿಲಿಟಿ, ಅನ್ನೇಮೇಬಲ್, ಡಿಸ್ಒಬಿಡಿಯನ್ಸ್. ಸೊ ಇದಕ್ಕೆ ಆನ್ಸರ್
ಥರ್ಡ್ ಒಂದು ಆಗಿರುತ್ತೆ. ಸೊ ನೆಕ್ಸ್ಟು 37ಗೆ ಆನ್ಸರ್ ಏನು ಕೇಳಿದ್ದಾರೆ ಅಂತಂದರೆ ಐಡಿಯಮ್ಸ್ ಅಥವಾ ಆರ್ ಫ್ರೇಸನ್ನು ಕೇಳಿದ್ದಾರೆ. ಹಿ ಆಲ್ವೇಸ್ ಎಂಡ್ಸ್ ಅಪ್ ಬ್ಲೋಯಿಂಗ್ ಹಿಸ್ ಓನ್ ಟ್ರಂಪೆಟ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು ನೋಡಿ, ಹಿ ಆಲ್ವೇಸ್ ಎಂಡ್ಸ್ ಅಪ್ ಬ್ರ್ಯಾಗಿಂಗ್ ಹೀಸ್ ಓನ್ ಅಚೀವ್ಮೆಂಟ್ಸ್ ಆ್ಯಂಡ್ ಎಬಿಲಿಟಿ ಅನ್ನೋದು ಆಗಿರುತ್ತೆ. ಸೊ ನೆಕ್ಸ್ಟು 38ಇಂದ 40 ಕ್ವಶನ್ಸಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಐಡಿಯಮ್ಸ್ ಅಥವಾ ಫ್ರೇಸ್ ಅನ್ನೋದು. ಡಾಕ್ಟರ್ ಕಿಶೋರ್ ಸಮಟೈಮ್ಸ್ ಶೂಟ್ಸ್ ಫ್ರಮ್ ದ ಹಿಪ್. ಡಾಕ್ಟರ್ ಕಿಶೋರ್ ಸಮಥಿಂಗ್ ಆ್ಯಕ್ಟ್ಸ್ ವಿತೌಟ್ ಟೇಕಿಂಗ್ ದ ಸಿಚುವೇಶನ್ ಇಂಟು ಕನ್ಸಿಡರೇಷನ್ ಅನ್ನೋದು ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟು 39ನೇ ಕ್ವಶನ್ಗೆ ಆನ್ಸರ್ ನೋಡೋದಾದರೆ ರಮೇಶ್ ಈಸ್ ಸೋ ಡೌನ್ ಟು ಅರ್ತ್ಗೆ ಇವರು ಐಡಿಯಮ್ಸ್ ಅಥವಾ ಫ್ರೇಸನ್ನು ಕೇಳ್ತಿದ್ದಾರೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ರಮೇಶ್ ಈಸ್ ಸೋ ಪ್ರಾಕ್ಟಿಕಲ್ ಆ್ಯಂಡ್ ಮಾಡೆಸ್ಟ್. ಅಂದರೆ ಡೌನ್ ಟು ಅರ್ತ್ ಅಂದರೆ ಅದರ ಫುಲ್ ರಿಸರ್ಚ್ ಮಾಡ್ತಾರೆ, ಅಂದರೆ ಅದರ ಆಳ ಅಗಲವನ್ನು ನೋಡ್ತಾರೆ ಅಂತ ಇದರಲ್ಲಿ ಹೇಳ್ತಿರುವಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಶೀ ಈಸ್ ಎ ಹಾರ್ಡ್ ನಟ್ ಟು ಕ್ರ್ಯಾಕ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಥರ್ಡ್, ಶೀ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಹಾರ್ಡ್ ನಟ್ ಟು ಕ್ರ್ಯಾಕ್ ಅಂದರೆ ಬೇಯಿಸೋಕ್ಕಾಗಲ್ಲ ಅಂತ ಇದಕ್ಕೆ ಆನ್ಸರ್ ಅರ್ಥ ಆಗಿರುತ್ತೆ. ಸೊ ನೋಡಿ, ಡೈರೆಕ್ಷನ್ 41 to 43 ಫಾರ್ ಕ್ವಶನ್ಸ್ ಎ ಪ್ಯಾಸೇಜ್ ಹ್ಯಾಸ್ ಎ ನೋಡಿ ಪ್ಯಾಸೇಜ್ ಆಗಿದೆ. ಸೊ ಇದಕ್ಕೆ ಜಾಸ್ತಿ ಡಿಸ್ಕಷನ್ ಮಾಡೋದು ಬೇಡ. ಸೊ ಅಂದರೆ ಇಲ್ಲಿ ಏನು ಟೆಕ್ನಿಕನ್ನು ಬೆಳೆಸ್ಬೋದು ಅಂತ ಅಂದರೆ ನಾವು ಆ್ಯಕ್ಚುಲಿ ಫಸ್ಟಿಗೆ ನಾವು ಕ್ವಶನ್ಸ್ಗಳನ್ನ ಓದ್ಕೋಬೇಕು. ಅದಾದಮೇಲೆ ಈ ಡ್ಯಾಶ್ಗಳು ಏನಿದೆ ಅಲ್ಲಿ ನಾವು ಈಗ ಫಸ್ಟಿಗೆ ಕ್ವಶನ್ ಅಂದರೆ ಡ್ಯಾಶ್ಗಳು ಇಲ್ಲ ಅಂತಂದರೆ ಒಂದೇ ಸತಿ ಏನು ಕ್ವಶನ್ಸ್ಗಳನ್ನ ಮಾತ್ರ ಕೊಟ್ಟಿದ್ದಾರೆ ಪ್ಯಾಸೇಜಲ್ಲಿ ನಾರ್ಮಲಾಗಿ ತೊಗೊಂಡು ಕ್ವಶನ್ ಇದು ಮಾಡಿದ್ದಾರೆ ಅಂತಂದರೆ ನಾವು ನಾರ್ಮಲಾಗಿ ಫಸ್ಟಿಗೆ ಕ್ವಶನ್ ತೊಗೊಂಡು ಆಮೇಲೆ ಅಲ್ಲಿ ಆನ್ಸರ್ ಹುಡ್ಕುವಂಥ ಪ್ರಯತ್ನ ಮಾಡಬೇಕು. ಸೊ ಈ ಥರ ಇಲ್ಲಿ ಡ್ಯಾಶ್ಗಳನ್ನ ಕೊಟ್ಟಿದ್ದಾರೆ ಅಂತಂದರೆ ಸೊ ನಾವು ಕ್ವಶನ್ಸ್ಗಳನ್ನ ನೋಡ್ಕೋಬೇಕು, ಇದನ್ನು ನೋಡ್ಕೋಬೇಕು. ಸೊ 41ನೇದಕ್ಕೆ ಆನ್ಸರ್ ಬಂದುಬಿಟ್ಟು 1 ಆಗಿರುತ್ತೆ. ಇಲ್ಲಿ ಏನು ಕೇಳ್ತಾರೆ ಅಂದರೆ ವಾಟ್ ಈಸ್ ದ ಕರೆಕ್ಟ್ ಆಪ್ಷನ್? ಬ್ಲಾಂಕ್ 41ಗೆ ಇಂಜಸ್ಟಿಸ್ ಅನ್ನೋದಾಗಿರುತ್ತೆ. 42ಗೆ ಸಫರ್ಸ್ ಅನ್ನೋದಾಗಿರುತ್ತೆ. 43ಗೆ ಫ್ರೀ ಅನ್ನೋದಾಗಿರುತ್ತೆ. 44ಗೆ ನೋಡಿ ಇದು ಕೂಡ PQRS ಇದು ಏನು 44ನೇದು ಇದು ಡೈರೆಕ್ಷನ್ ಬಂದಿದೆ. ಎರರನ್ನು ನೋಡ್ಬೋದು. ಇದು 2 ಆಗಿರುತ್ತೆ. ಆಪ್ಷನ್ 2 ಎರರ್ ಆಗಿರುವಂಥದ್ದು. ನೋಡಿ, indeed she has often make her priority crystal clear. ಇಲ್ಲಿ often make her ಅನ್ನೋದು ಆಗಿರುತ್ತೆ ಆನ್ಸರು. ಸೊ ನೆಕ್ಸ್ಟು ಇದು ಕೂಡ ಐಡೆಂಟಿಫೈ ಎರರ್ ಅನ್ನೋದು 45ನೇ ಕ್ವಶನ್ನು. ಇಲ್ಲೂ ಕೂಡ ಅಷ್ಟೇ ನೋಡಿ, he writes to a friend who had insist on fresh impression of India. ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಇದು ಇಲ್ಲಿ ಎರರ್ ಇರುವಂಥದ್ದು ನಾವು ನೋಡ್ಬೋದು. 46ನೇದು ಡೈರೆಕ್ಷನ್ ಫಿಲ್ ಇನ್ ದ ಬ್ಲಾಂಕ್ಸ್. ನೋಡಿ, ಮಿಸ್ಟರ್ಸ್ ಬ್ರೀಡ್ ಲವ್ ಸ್ಲಿಪ್ಡ್ ನಾಯ್ಸ್ಲೆಸ್ಲಿ ಡ್ಯಾಶ್ ಆಫ್ ಬೆಡ್. ಇದಕ್ಕೆ ಆನ್ಸರ್ ಔಟ್ ಆಫ್ ಬೆಡ್ ಅನ್ನೋದು ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನಿಗೆ 47ರಿಂದ 50 ತನಕ ಇವರು ಡೈರೆಕ್ಷನ್ ಕೊಟ್ಟಿರುವಂಥದ್ದು. ಕ್ವಶನ್ ಕಂಟೈನ್ ಎ ಪ್ಯಾರಾಗ್ರಾಫ್ ಆಫ್ 6 ಸೆಂಟೆನ್ಸ್. ಅಂದರೆ ನೋಡಿ, ಇದು ಸ್ವಲ್ಪ ತುಂಬ ಲೆಂದಿಯಾಗಿರೋದು, PQRS ಕ್ವಶನ್ ಥರನೇ ಇರೋದು. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 4 ಆಗಿರುತ್ತೆ. ಫಸ್ಟು ಇದು ಬರುತ್ತೆ, ಅದಾದಮೇಲೆ QRS ಅನ್ನೋದು ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ನಾವು 48ನೇದು ಇದಕ್ಕೆ ಆನ್ಸರ್ ಬಂದುಬಿಟ್ಟು ಥರ್ಡ್ ಅಂತ ಆಗಿರುತ್ತೆ. 48ನೇದು RPQS ಅನ್ನೋದಾಗಿರುತ್ತೆ. ಸೊ ನೆಕ್ಸ್ಟು 49ನೇದಕ್ಕೆ 1 ಆಗಿರುತ್ತೆ. ಸೊ ಇದು ದೂರ ಸೇಮೆ. 50ನೇದಕ್ಕೆ 4 ಅನ್ನೋದಾಗಿರುತ್ತೆ QRS. ಸೊ ಅಂದರೆ ಟೈಮ್ ಜಾಸ್ತಿ ವೇಸ್ಟ್ ಆಗುತ್ತೆ ಅಂತ ಅದನ್ನು ಇದು ಮಾಡ್ತಿಲ್ಲ. ಸೊ ಆ್ಯಕ್ಚುಲಿ ವೊಕ್ಯಾಬ್ಯುಲರಿ ನಿಮಗೆ ಚೆನ್ನಾಗಿದ್ದರೆ ಈ PQRS ಕ್ವಶನ್ಸ್ಗಳು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ 51ಗೆ ಆನ್ಸರ್ ಏನು ಅಂತ ಅಂದರೆ ಇಲ್ಲಿ ಯಾವ ಒಂದು ಟಾಪಿಕ್ ಮೇಲೆ ಕೊಟ್ಟಿದ್ದಾರೆ ಅಂತ ಅಂದರೆ 51ನೇದು ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಬಗ್ಗೆ ನೋಡೋದಾದರೆ ಸೊ ನೋಡಿ, ಎ ಪರ್ಸನ್ ಹೂ ಈಸ್ ಅಮಾಂಗ್ ದ ಫಸ್ಟ್ ಟು ಎಕ್ಸ್ಪ್ಲೋರ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು PNOR ಆಗಿರುತ್ತೆ ನೋಡಿ. ಸೊ ಓಕೆ, ಇನ್ನೊಂದು ನೋಡೋದಾದರೆ 52ನೇದು ಡೈರೆಕ್ಷನ್ ಏನಿದೆ ಅಂತಂದರೆ ಚೂಸ್ ದ ವರ್ಡ್
ವಿಚ್ ಈಸ್ ದ ಸಿನಾನಿಮ್ ಆರ್ ನಿಯರೆಸ್ಟ್ ಮೀನಿಂಗನ್ನು ಕೇಳಿದರೆ ಸಮಾನಾರ್ಥಕ ಪದನ ಕೇಳಿರುವಂಥದ್ದು. ನೋಡಿ, ಪ್ಯಾಕೋಲ್ ಲವ್ಡ್ ದೆಮ್, ವಿಸಿಟೆಡ್ ದೆಮ್ ಆ್ಯಂಡ್ ವ್ಯಾನ್ ದೇರ್ ಕ್ರ್ಯಾಂಡ್ಸ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಟಾಸ್ಕ್ ಅನ್ನೋದಾಗಿರುತ್ತೆ. ಕ್ರ್ಯಾಂಡ್ಸ್ಗೆ ಸಿಮಿಲರ್ ಪದ ಅಂತಂದರೆ ಟಾಸ್ಕ್ಸ್ ಅನ್ನೋದು. 53ನೇದು ಡೈರೆಕ್ಷನ್ ಚೂಸ್ ದ ವರ್ಡ್ ವಿಚ್ ಈಸ್ ಆಪೋಸಿಟ್ ಇನ್ ಮೀನಿಂಗ್ ಟು ದ ಅಂಡರ್ಲೈನ್ಡ್ ವರ್ಡ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಇದಕ್ಕೆ ನೋಡಿ, ಒನ್ ಆಫ್ ದ ಸಿಬ್ಲಿಂಗ್ ಆರ್ ವಾಸ್ ಎಕ್ಸ್ಟ್ರಾಗೆಂಟ್ ಅಂತಂದರೆ ಇದಕ್ಕೆ ವಿರುದ್ಧ ಪದನ ಅವ್ರು ಕೇಳಿರುವಂಥದ್ದು. ಇದಕ್ಕೆ ಆನ್ಸರು ಥ್ರಿಫ್ಟ್ ಅನ್ನೋದಾಗಿರುತ್ತೆ. ಸೊ 54ನೇದಕ್ಕೆ ಆನ್ಸರ್ ನೋಡೋದಾದ್ರೆ ಚೂಸ್ ದ ವರ್ಡ್ ವಿಚ್ ಈಸ್ ದ ಆಪೋಸಿಟ್ ಮೀನಿಂಗ್, ಅಂದರೆ ಇಲ್ಲೂ ಕೂಡ ಆಂಟೋನಿಮ್ಸನ್ನು ಕೇಳಿದ್ದಾರೆ. ಸೊ ಆದರೆ ವಿರುದ್ಧ ಪದವನ್ನು ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಪೆಸಿಮಿಸ್ಟ್ ಅನ್ನೋದಾಗಿರುತ್ತೆ. ಸೊ ನೆಕ್ಸ್ಟು 55ನೇದಕ್ಕೆ ಏನು ಆನ್ಸರನ್ನು ನೋಡೋದಾದರೆ, ಸೊ 55ನೇದಕ್ಕೆ ಕ್ವಶನ್ ನೋಡೋದಾದರೆ ನಾವು ನೋಡಿ, ಇಲ್ಲಿ ಏನು ಕೇಳಿದ್ದಾರೆ ಅಂತ ಅಂದರೆ ಕರೆಕ್ಟ್ ಫ್ಲೂರಲ್ ಫಾರ್ಮ್ ಸಿಂಗಲ್. ನೋಡಿ, ಇವ್ರು ಕೇಳಿರುವಂಥದ್ದು ಫ್ಲೂರಲ್ ಮತ್ತು ಸಿಂಗ್ಯುಲರ್ ಫಾರ್ಮ್ಗಳ ಬಗ್ಗೆ ಕೇಳಿರುವಂಥದ್ದು, ಅಂದರೆ ಕರೆಕ್ಟಾಗಿ ಫಾರ್ಮ್ ಆಗಿದೆಯಾ ಅಂತ ನಾವಿಲ್ಲಿ ನೋಡ್ಬೋದು. ನೋಡಿ, ಪೀಪಲ್ ಅನ್ನುವಂಥದ್ದೇ ಇಲ್ಲಿ ಪೀಪಲ್ ಅನ್ನುವಂಥದ್ದೇ ಆ್ಯಕ್ಚುಲಿ ಅದು ಒಂದು ಗುಂಪು. ಇಲ್ಲಿ ಪೀಪಲ್ಸ್ ಅನ್ನೋದು ಬರಲ್ಲ, ಆಯಿತಾ. ಚಿಲ್ಡ್ರನ್ ಅನ್ನುವಂಥದ್ದು ಒಂದು ಗುಂಪು, ಇಲ್ಲಿ ಚಿಲ್ಡ್ರನ್ಸ್ ಅಂತ ಬಂದಿದೆ. ಸೊ ಇದು ಕೂಡ ತಪ್ಪಾಗುತ್ತೆ. ಆಪ್ಷನ್ ಎ ತಪ್ಪು. ಆಪ್ಷನ್ ಬಿ ಆ್ಯಕ್ಚುಲಿ ಸರಿ ಇರುವಂಥದ್ದು ನಾವು ನೋಡ್ಬೋದು. ನೆಕ್ಸ್ಟು ಇಲ್ಲಿ ನೋಡಿ, ಆಪ್ಷನ್ ಬಿ ನೋಡಿ, ಸ್ಟಿಕ್ಸ್, ಗ್ಲಾಸಸ್, ಪೆನ್ಸ್, ಆಮೇಲೆ ಚೇರ್ಸ್. ಸೊ ಇಲ್ಲಿ ರೈಟ್ ಆಗಿದೆ. ಸೊ ನೆಕ್ಸ್ಟು ಟೊಮೊಟೋಸ್, ಆ್ಯಪಲ್ಸ್, ಮ್ಯಾಂಗೋಸ್. ಇಲ್ಲಿ ನೋಡಿ, ಇದು ತಪ್ಪಾಗಿರುವಂಥದ್ದು. ಬನಾನಾಸ್. ನೆಕ್ಸ್ಟು ಶಿಪ್ಸ್, ಲೈವ್ಸ್ ಆ್ಯಕ್ಚುಲಿ ಲೈವ್ಸ್ ಅಂತ ಬರ್ತವೆ, ಇದು ಕೂಡ ತಪ್ಪು. ಸೊ ಆಪ್ಷನ್ ಬಿ ಇದೆ ರೈಟ್ ಆನ್ಸರ್. ಸೊ ನೆಕ್ಸ್ಟು ಇದು ಕೂಡ ಸೇಮು, ಆದರೆ ಕರೆಕ್ಟ್ ಫ್ಲೂರಲ್ ಫಾರ್ಮ್ಡ್ ಮಸ್ಕ್ಯುಲರ್ ಜೆಂಡರ್ ಅಂದರೆ ಮೇಲ್ ಮತ್ತು ಫಿಮೇಲ್ಸಿಗೆ ಕೇಳಿದ್ದಾರೆ. ಮೆನ್ನಿಗೆ ವುಮೆನ್ ಸರಿಯಾಗಿದೆ, ಬಾಯ್ಗೆ ಗರ್ಲ್, ಡಾಗ್ಗೆ ಪಪ್ಪಿ, ಹಿಮ್, ಹರ್. ಇಲ್ಲಿ ಏನು ಕೇಳಿರೋದು, ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಫ್ರಮ್ ಆಪ್ಷನ್ ಗಿವನ್ ಬಿಲೋ. ಸೊ ನೋಡಿ, ಇದಕ್ಕೆ ಆನ್ಸರ್ ಬಂದುಬಿಟ್ಟು ಹೀರೋ, ಹೀರೋಯಿನ್, ಓಕೆ, ಬ್ಯಾಟ್ಸ್ಮನ್, ಬ್ಯಾಟ್ಸ್ವುಮೆನ್, ಡ್ಯೂಕ್, ಡಕ್ಸ್, ಹೇರ್ಸ್. ಇದು ಸರಿಯಾಗಿರುವಂಥದ್ದು. ಮತ್ತು ವಿಝಾರ್ಡ್, ವಿಚ್, ನೆಫ್ಯೂ, ನೀಸ್, ಕೌಂಟೆಸ್. ನೆಕ್ಸ್ಟು ಬ್ಯಾಚುಲರ್, ಸ್ಪಿನ್ಸ್ಟರ್. ಇದಕ್ಕೆ ಆಪ್ಷನ್ 4 ಆಗಿರುತ್ತೆ. ನೆಕ್ಸ್ಟು ಅಬ್ಸ್ಟ್ರಾಕ್ಟ್ ನೌನ್ ಫಾರ್ಮಡ್ ಫ್ರಮ್ ಅಡ್ಜೆಕ್ಟಿವ್ಸ್. ಸೊ 57ನೇ ಕ್ವಶನ್ನು ಏನಂತ ಕೇಳಿದ್ದಾರೆ ಅಂತಂದರೆ ಅಬ್ಸ್ಟ್ರಾಕ್ಟ್ ನೌನ್ಸ್ ಫಾರ್ಮಡ್ ಫ್ರಮ್ ಅಡ್ಜೆಕ್ಟಿವ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ನೋಡಿ, ಬ್ಯೂಟಿ, ಬ್ಯೂಟಿಫುಲ್, ಬ್ರೇವ್, ಬ್ರೇವರಿ, ರೂಡ್ನೆಸ್, ಟ್ರೂತ್. ಸೊ ಇದು ಆಪ್ಷನ್ ಬಿ ಇಲ್ಲಿ ಸರಿಯಾಗಿರುವಂಥದ್ದು. ನೆಕ್ಸ್ಟ್ ನೋಡೋದಾದರೆ ನಾವು ಏನು ಕೇಳಿದ್ದಾರೆ ಅಂತ ಅಂದರೆ ನೋಡಿ, ಫಿಗರ್ ಆಫ್ ಸ್ಪೀಚನ್ನು ಕೇಳಿದ್ದಾರೆ. ನೋಡಿ, ಫಿಗರ್ ಆಫ್ ಸ್ಪೀಚ್ನ ಇಲ್ಲಿ ಕೇಳಿರುವಂಥದ್ದು. ಸೊ ಇಲ್ಲಿ ದ ಚೈಲ್ಡ್ ಈಸ್ ಫಾದರ್ ಆಫ್ ದ ಮ್ಯಾನ್. ಇದಕ್ಕೆ ಪ್ಯಾರಾಡಾಕ್ಸ್ ಆಗಿರುತ್ತೆ. ನೋಡಿ, ಟ್ರೈನ್ ಆನ್ ಫೈರ್, ಪ್ಯಾಸೆಂಜರ್ ಅಲೈಟ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಪನ್ ಅನ್ನೋದಾಗಿರುತ್ತೆ. 2 heads ಆರ್ ಬೆಟರ್ ದೆನ್. ಇದಕ್ಕೆ ಸ್ಪೀಚ್ ಆಗಿರುತ್ತೆ. ದೇರ್ ಇಸ್ ನೋ ಸಕ್ಸಸ್ ಲೈಕ್ ಅನ್ನೋದೇ ಇಲ್ಲಿ ಕೀವರ್ಡು. ಇದಕ್ಕೆ ಆಕ್ಸಿಮೋರನ್ ಆಗಿರುತ್ತೆ. ನೆಕ್ಸ್ಟು ಹರ್ ರ್ಯಾನ್ ಲೈಕ್ ಲೈಟ್ನಿಂಗ್. ಇದಕ್ಕೆ ಆ್ಯಕ್ಚುಲಿ ಇದಕ್ಕೆ ಹೈಪರ್ ಲೈಟ್ನಿಂಗ್ ಅಂದರೆ ಒಂದು ಇದಕ್ಕೆ ಹೋಲಿಸ್ತಿರೋದು, ಅದಕ್ಕೆ ಹೈಪರ್ಬೋಲ್ ಅನ್ನೋದು ಆಗಿರುತ್ತೆ ಫಿಗರ್ ಆಫ್ ಸ್ಪೀಚು. ಸೊ ಹಾಗಾದರೆ 59th ಕ್ವಶನ್ಸಿಗೆ ನಾವು ಆನ್ಸರ್ ನೋಡೋದಾದರೆ ಇದು 59th ಆನ್ಸರು ನೋಡಿ. 59th ಇವ್ರು ಏನು ಕೇಳಿದ್ದಾರೆ ಅಂತ ಅಂದರೆ ಸೇಮ್ ಮೀನಿಂಗನ್ನು ಕೇಳಿರುವಂಥದ್ದು ಇಲ್ಲಿ. ಇದಕ್ಕೆ ಆ್ಯಕ್ಚುಲಿ ಡೌಟ್ ಇದೆ, ಪರ್ಮಿಷನ್ ಅನ್ನೋದು ಇರ್ಬೋದು, ಬಟ್ ಡೌಟ್ ಇದೆ. ಸೊ ನೋಡೋಣ. ಸೊ ನೆಕ್ಸ್ಟ್ ಮುಂದಿನ ಒಂದು ವೀಡಿಯೋಗಳಲ್ಲಿ ಅದನ್ನು ಕ್ಲಿಯರ್ ಮಾಡ್ತೀವಿ. ಸೊ ಡೈರೆಕ್ಷನ್
ನೋಡಿ 60ನೇ ಕ್ವಶನಿಗೆ ಏನು ಕೇಳಿದ್ದಾರೆ ಅಂದರೆ ಯು ಹ್ಯಾವ್ ಟು ಚೂಸ್ ದ ವರ್ಡ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ ವಿಚ್ ಹ್ಯಾಸ್ ದ ಸೇಮ್ ಮೀನಿಂಗ್ ಅಂದರೆ ಸಿನಾನಿಮ್ಸನ್ನು ಕೇಳಿದ್ದಾರೆ. ನೋಡಿ ದ ಪೇಷಂಟ್ ವಾಸ್ ಅಡ್ವೈಸ್ಡ್ ಟು ಅಬ್ಸ್ಟೈನ್ ಫ್ರಮ್ ಆಲ್ಕೋಹಾಲ್. ನೋಡಿ ಇದಕ್ಕೆ ಅಬ್ಸ್ಟೈನ್ ಅನ್ನೋದಕ್ಕೆ ಸೇಮ್ ಮೀನಿಂಗ್ ಆಗಿರುತ್ತೆ. ವಿ ಮಸ್ಟ್ ರಿಫ್ರೈನ್ ಫ್ರಮ್ ಸಿಟಿಸನ್ ಅದರ್, ಇವೆರಡದಕ್ಕೂ ಒಂದೇ ಸೇಮ್ ಮೀನಿಂಗ್ ಆಗಿರುವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಡಿಸ್ಟೆನ್ಸ್ ಮೇ ಬಿ ಇದು ಇರ್ಬೋದು. ನೆಕ್ಸ್ಟ್ ನೋಡೋದಾದರೆ ಡೈರೆಕ್ಷನ್ 61ಗೆ ಆನ್ಸರ್ ನೋಡೋದಾದರೆ ನಾವು ನೋಡಿ ಇದಕ್ಕೆ ಆನ್ಸರ್ ಬಂದುಬಿಟ್ಟು ದ ಪ್ರೊಫೆಸರ್ ಈಸ್ ಪ್ರೂಡೆಂಟ್, ಇದಕ್ಕೆ ಒಂದು ವೈಸ್ ಅನ್ನೋದಾಗಿರುತ್ತೆ. ನೆಕ್ಸ್ಟು ಡೈರೆಕ್ಷನ್ 62 ಆ್ಯಡ್ ಎ ಸೂಟೇಬಲ್ ಟ್ಯಾಗ್ ಟು ದ ಸೆಂಟೆನ್ಸ್, ಇದಕ್ಕೆ ಹಿ ಮೇಡ್ ಯು ಎ ಬೆಟರ್ ಪರ್ಸನ್. ಅಂದರೆ ಇಲ್ಲಿ ನೋಡಿ ಇದು ಪಾಸಿಟಿವ್ ಸೆಂಟೆನ್ಸ್ ಇರೋದ್ರಿಂದ ನಾವು ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಹಾಕಬೇಕಾಗುತ್ತೆ. ಸೊ ಇದಕ್ಕೆ ಪರ್ಸನ್ ಡಿಡಂಟ್ ಹಿ ಅನ್ನೋದು ಸರಿಯಾಗಿರುತ್ತೆ. ಸೊ ನೋಡಿ 63 to 67 ತನಕ ಆನ್ಸರ್ನ ನಾವು ಇಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ ಇವರು. ಸೊ ಇಲ್ಲಿ ಪ್ಯಾಸೇಜ್ನ ಇಲ್ಲಿ ತುಂಬ ಓದ್ತಾ ಹೋದರೆ ಫುಲ್ಲು ಟೈಮ್ ಆಗಿಬಿಡುತ್ತೆ. ಸೊ 63ಗೆ ಆನ್ಸರ್ನ ಹೀಗೆ ಹೇಳ್ಬಿಡ್ತೀನಿ. 63ಗೆ 3 ರೈಟ್ ಆನ್ಸರ್ ಆಗಿರುತ್ತೆ, ಥರ್ಡ್ ಒನ್ ರೈಟ್ ಆನ್ಸರ್ ಆಗಿರುತ್ತೆ. ಸೊ 64ಗೆ ಆನ್ಸರ್ ಬಂದುಬಿಟ್ಟು ಸೆಕೆಂಡ್ ಒನ್ ಆಗಿರುತ್ತೆ. 65ಗೆ ಆನ್ಸರ್ ಬಂದುಬಿಟ್ಟು ಫೋರ್ತ್ ಒನ್ ಆಗಿರುತ್ತೆ. 66ಗೆ ಆನ್ಸರ್ ಬಂದುಬಿಟ್ಟು ಫಸ್ಟ್ ಒನ್ ಆಗಿರುತ್ತೆ. 67ಗೆ ಆನ್ಸರ್ ಬಂದುಬಿಟ್ಟು ಫಸ್ಟ್ ಒನ್ ಆಗಿರುತ್ತೆ. ಸೊ ನೆಕ್ಸ್ಟು 68ಗೆ ಅವರು ಡೈರೆಕ್ಷನನ್ನು ಕೊಟ್ಟಿರುವಂಥದ್ದು ನೋಡೋಣ. 68 ಕ್ವಶನ್ ಏನಂತ ಕೇಳಿದ್ದಾರೆ ಅಂತ ಅಂದರೆ ಇಲ್ಲಿ ನೋಡಿ ಸೆಂಟೆನ್ಸ್ ಹ್ಯಾಸ್ ಬಿನ್ ಗಿವನ್ ಇನ್ ಆ್ಯಕ್ಟಿವ್ ವಾಯ್ಸ್ ಇನ್ ದ ಪ್ಯಾಸಿವ್ ವಾಯ್ಸ್ಗೆ ಮಾಡುವಂಥದ್ದು. ಸೊ ನೋಡಿ ಶಿ ಥಾಟ್ ಆಸ್ ಡ್ಯಾನ್ಸ್ ವೆನ್ ವಿ ವರ್ ಪ್ರಾಕ್ಟೀಸಿಂಗ್ ಫಾರ್ ಅಡಿಷನ್, ಇದಕ್ಕೆ ಆನ್ಸರ್ ಬಂದುಬಿಟ್ಟು 68ಗೆ ಸೆಕೆಂಡ್ ಒನ್ ಆಗಿರುತ್ತೆ, ಸೆಕೆಂಡ್ ಒನ್ನು. ಆಮೇಲೆ ನೋಡಿ 69ಕ್ಕೆ ದ ಕ್ಯಾಟ್ ಈಸ್ ಸ್ಟೀಲಿಂಗ್ ದ ಫಿಶ್, ಇದಕ್ಕೆ ಆನ್ಸರ್ ಬಂದುಬಿಟ್ಟು 69ಕ್ಕೆ ಥರ್ಡ್ ಒನ್ ಆಗಿರುತ್ತೆ. ದ ಫಿಶ್ ಈಸ್ ಬೀಯಿಂಗ್ ಸ್ಟೋಕನ್ ಬೈ ದ ಕ್ಯಾಟ್ ಅನ್ನೋದು ಆಗಿರುತ್ತೆ. ಓಕೆ, ನೆಕ್ಸ್ಟು 70ಕ್ಕೆ ನೋಡಿ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ a sentence has been given in direct speech out of the 4 given alternative. Select the one which best express the same sentence in the indirect speech. So she said I need some coal in this house, ಇದಕ್ಕೆ ಆನ್ಸರ್ ಬಂದುಬಿಟ್ಟು 71ಗೆ ಸೊ ಫಸ್ಟ್ ಒಂದು ಆನ್ಸರ್ ಆಗುತ್ತೆ. she said that she needed some coal in that house ಅನ್ನೋದು ಆಗಿರುತ್ತೆ. ಸೊ ಹಾಗಾದರೆ 71ಗೆ ನಾವು ನೋಡೋದಾದರೆ ಸೊ ಓಕೆ, ನೆಕ್ಸ್ಟ್ ನೋಡಿ ನೋಟ್ ಪ್ಯಾಡ್ ತೆರೆದುಕೊಂಡು ಟೆಕ್ಸ್ಟ್ ಅನ್ನು ಈ ಕೆಳಗಿನ ಫಾರ್ಮೆಟ್ನಲ್ಲಿ ಸಂಗ್ರಹಿಸುತ್ತದೆ. ನೋಟ್ ಪ್ಯಾಡ್ ಅನ್ನು ತೆರೆದು ಟೆಕ್ಸ್ಟ್ ಅನ್ನು ಉಳಿಸಲು ಈ ಕೆಳಗಿನ ಯಾವ ಫಾರ್ಮೆಟ್ ಬಳಸಬೇಕು ಅಂತ ಅಂದರೆ 71ನೇದಕ್ಕೆ ಮೂರನೇದು ಆನ್ಸರ್ ಟೆಕ್ಸ್ಟ್ ಓನ್ಲಿ ಫಾರ್ಮೆಟ್. ಇದನ್ನು ಇಂಗ್ಲೀಷಲ್ಲಿ ನೋಡೋದಾದರೆ ನೋಟ್ ಪ್ಯಾಡ್ ಓಪನ್ಸ್ ಆ್ಯಂಡ್ ಸೇವ್ ಟೆಕ್ಸ್ಟ್ ಇನ್ ದ ಫಾಲೋಯಿಂಗ್ ಫಾರ್ಮೆಟ್. ಯಾವ ಫಾರ್ಮೆಟ್ ಅಂತ ಅಂದರೆ ಟೆಕ್ಸ್ಟ್ ಓನ್ಲಿ ಫಾರ್ಮೆಟ್ ಆಗಿರುತ್ತೆ. ಸೊ 71ಗೆ ನೋಡಿ ಪೆಟಾಬೈಟ್ ಎಂಬ ಪದವು ಅಂದಾಜು ಎಷ್ಟು ಬೈಟ್ಗಳಿಗೆ ಸಮನಾಗಿದೆ ಅಂತ ಅಂದರೆ ಒಂದು ಕ್ವಾಡ್ರಿಲ್ಯಾಟರಲ್ಗೆ ಸಮನಾಗಿದೆ. ನೆಕ್ಸ್ಟ್ ನೋಡೋದಾದರೆ 73ಗೆ ಈ ಕೆಳಗಿನವುಗಳನ್ನು ಗಮನಿಸಿ. ಕನ್ಸಿಡರ್ ದ ಫಾಲೋಯಿಂಗ್. ಡಿಲೀಟಿಂಗ್ ಫೈಲ್ ಸೆಂಡ್ಸ್ ಇಟ್ ಟು ದ ರೀಸೈಕಲ್ ಬಿನ್, ಅಂದರೆ ಡಿಲೀಟ್ ಮಾಡಲಾದ ಫೈಲ್ಗಳನ್ನು ರೀಸೈಕಲ್ ಬಿನ್ಗಳಾಗಿ ಕಳುಹಿಸಲಾಗುತ್ತದೆ. ರೀಸೈಕಲ್ ಬಿನ್ನಿಂದ ಫೈಲನ್ನು ನೀವು ಮತ್ತೆ ಪಡೆಯಲು ಸಾಧ್ಯವಿಲ್ಲ. ಸೊ ಇದರಲ್ಲಿ ಯಾವುದು ಸರಿ ಅಂತ ನೋಡೋದಾದರೆ ಸೊ 73ಗೆ 4 ಆನ್ಸರ್. ಸೊ ನೋಡಿ ರೀಸೈಕಲ್ ಬಿನ್ಗೆ ಕಳುಹಿಸಲಾಗಿರುವ ಯಾವುದೇ ಒಂದು ಇದನ್ನು ಅಂದರೆ ಡ್ರೈವ್ಗಳನ್ನ ನಾವಿನ್ನೂ ಅದನ್ನು ಮರುಕಳಿಸ್ಕೋಬೋದು, ಅಂದರೆ ರಿಸ್ಟೋರ್ ಮಾಡ್ಕೋಬೋದು. ಸೊ ಆಪ್ಷನ್ ಎ ಮಾತ್ರ ಇಲ್ಲಿ ಸರಿಯಾಗಿರೋದು ನಾವು ನೋಡ್ಬೋದು. ಸೊ 74ಗೆ ಆನ್ಸರ್ ನೋಡೋದಾದರೆ ನಾವು ನೋಡಿ ಕೋಲ್ಡ್ ಬೂಟ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಅಂದರೆ ಸೊ 73ಗೆ ಸೊ ಕೋಲ್ಡ್ ಬೂಟ್ ಅನ್ನುವಂಥದ್ದು ಇದು ಒಂದು ಕಂಪ್ಯೂಟರ್ನ ಆಫ್ ಆಗಿರುವ ಸ್ಥಿತಿ ಆಗಿದೆ. ಕೋಲ್ಡ್ ಬೂಟ್ ಅನ್ನುವಂಥದ್ದು
ಇದು ಕರೆಕ್ಟಾಗಿದೆ. ಕೋಲ್ಡ್ ಬೂಟ್ ಅನ್ನುವಂಥದ್ದು ರ್ಯಾಮ್ನ ಒಳಪಿಡಿಯನ್ನು ಹಾರ್ಡ್ ಡಿಸ್ಕ್ನಲ್ಲಿ ಉಳಿಸಿ ನಂತರ ಎಲ್ಲ ಪವರ್ ಅನ್ನು ಶಟ್ ಡೌನ್ ಮಾಡುತ್ತದೆ. ಸೊ ಇದು ಆಪ್ಷನ್ 1 ಎ ಆಗಿರುತ್ತೆ. ಸೊ ನೆಕ್ಸ್ಟು ಒಂದು ನಿಮಿಷ, ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಓಕೆ ನೋಡಿ, ಇದು ಆನ್ಸರ್ ಆಗಿರುತ್ತೆ. ಕೋಲ್ಡ್ ಬೂಟ್ ಅನ್ನುವಂಥದ್ದು ಇದು ಒಂದು ಕಂಪ್ಯೂಟರ್ ಆಫ್ ಆಗಿರುವ ಸ್ಥಿತಿ ಅನ್ನೋದಾಗಿರುತ್ತೆ. ವಾರ್ಮ್ ಬೂಟ್ ಅನ್ನುವಂಥದ್ದು ನೋಡಿ ಆಪ್ಷನ್ 4 ಅದಕ್ಕೆ ರೈಟ್ ಆನ್ಸರ್. ಆನ್ ಆಗಿರುವ ಕಂಪ್ಯೂಟರ್ ಅನ್ನು ಮರುಚಾಲನೆ ಮಾಡುವುದು ವಾರ್ಮ್ ಬೂಟ್ ಆಗಿದೆ. ಸ್ಲೀಪ್ ಮೋಡ್ ಅನ್ನುವಂಥದ್ದು ಪವರ್ ಉಳಿಸುವ, ಇದು ರ್ಯಾಮ್ ಅನ್ನು ಮಾತ್ರ ಪವರ್ದಲ್ಲಿ ಇಟ್ಟು ಉಳಿದೆಲ್ಲವನ್ನು ಆಫ್ ಮಾಡುತ್ತದೆ. ಸೊ ಇದು ರೈಟ್ ಆನ್ಸರ್. ಸೊ ಹೈಬರ್ನೆಟ್ ಮೋಡ್ ಇದು ಒಂದು ರ್ಯಾಮ್ನ ಒಳಪಿಡಿಯನ್ನು ಹಾರ್ಡ್ ಡಿಸ್ಕ್ನಲ್ಲಿ ಉಳಿಸಿ ನಂತರ ಎಲ್ಲ ಪವರನ್ನು ಶಟ್ ಡೌನ್ ಮಾಡಲಾಗುತ್ತದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. 75ಗೆ ಆನ್ಸರ್ ಯಾವುದು ಅಂತ ಅಂದರೆ, ಸೊ MS ವರ್ಡ್ನಲ್ಲಿ ರೀಡು ಮಾಡಲು ಬಳಸುವ ಶಾರ್ಟ್ ಕೀ ಯಾವುದಂತಂದರೆ ಕಂಟ್ರೋಲ್ Y ಆಗಿರುತ್ತೆ ನೋಡಿ. 76ಗೆ ಆನ್ಸರ್ ನೋಡಿ, ವಿಚ್ ಫೈಲ್ ಫಾರ್ಮ್ಯಾಟ್ ಈಸ್ ನಾಟ್ ರಿಲೇಟೆಡ್ ಟು MS ವರ್ಡ್ಗೆ ಸಂಬಂಧ ಯಾವುದು ಪಟ್ಟಿಲ್ಲ ಅಂತಂದರೆ .docx ಇದು ಸಂಬಂಧಪಟ್ಟಿಲ್ಲ. ವಾಟ್ ಈಸ್ ಮೇಲ್ ಮರ್ಜ್, ವೆರಿ ಇಂಪಾರ್ಟೆಂಟ್ ಒನ್. ಮೇಲ್ ಮರ್ಜ್ ಅಂತ ಅಂದರೆ ಏನಂತ ಕೇಳಿದರೆ, ಟು ಕ್ರಿಯೇಟ್ ಫಾರ್ಮ್ ಲೆಟರ್, ಮೇಲಿಂಗ್, ಲೇಬಲ್ಸ್, ಎನ್ವಾಲ್ವ್ಸ್ ಆರ್ ಕ್ಯಾಟಲಾಗ್ಸ್, ಇದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಇನ್ MS Excel ಇಟ್ ಗಿವ್ಸ್ ಅಸ್ information at a glance about ready mode or error mode etc. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 78ಗೆ ಥರ್ಡ್ ಆಗಿರುತ್ತೆ ಸ್ಟೇಟಸ್ ಬಾರಲ್ಲಿ ಇದು. ಸೊ 79th ಒನ್ನು ಆನ್ಸರ್ ನೋಡೋದಾದರೆ, ಇನ್ ದ ಫಾರ್ಮುಲಾ ಸೆಲ್ ಆಫ್ MS Excel ಇಫ್ ವಿ ಟೈಪ್ 3 is equal to 3 plus 12 divided by 2 into 4 in the cell, ವಾಟ್ ಇಸ್ ದ ಆನ್ಸರ್ ಅಂತಂದರೆ ಸೊ 30 ಆಗಿರುತ್ತೆ. ಹೌದು 30 ಆಗಿರುತ್ತೆ. ಸೊ ನೋಡಿ 81ಗೆ ಕನ್ಸಿಡರ್ ದ ಸ್ಟೇಟ್ಮೆಂಟ್ ಬೈ ಡಿಫಾಲ್ಟ್ ಎಕ್ಸೆಲ್ ನೇಮ್ಸ್ ಈಚ್ ಚಾರ್ಟ್ ಶೀಟ್ ಸೀಕ್ವೆನ್ಷಿಯಲಿ ಸ್ಟಾರ್ಟಿಂಗ್ ವಿತ್ ಚಾರ್ಟ್ 1. ಬಿ ನೋಡೋದಾದರೆ ಇದು ಸ್ಟೇಟ್ಮೆಂಟ್ ಕ್ವಶನ್ ಆಗಿರುತ್ತೆ. ಯು ಕ್ಯಾನ್ ಚೇಂಜ್ ದ ಪಾರ್ಟ್ ಟೈಪ್ ಫ್ರಮ್ ಎ ಕಾಲಮ್ ಚಾರ್ಟ್ ಟು ಎ ಬಾರ್ ಚಾರ್ಟ್. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 80ಗೆ ಥರ್ಡ್ ಒನ್ ಆಗಿರುತ್ತೆ. ಬೋತ್ ಎರಡು ಕೂಡ ಸರಿಯಾಗಿರುವಂಥದ್ದು ನೋಡ್ಬೋದು. ಸೊ ಹಾಗಾದರೆ 81ಗೆ ವಿಚ್ ಶಾರ್ಟ್ಕಟ್ ಕೀ ಈಸ್ ಯೂಸ್ಡ್ ಟು ಕ್ಲೋಸ್ ದ ವಿಂಡೋಸ್ ಎಕ್ಸೆಲ್ನ ಕ್ಲೋಸ್ ಮಾಡೋದಕ್ಕೆ ಯಾವ ಒಂದು ಶಾರ್ಟ್ಕಟ್ ಕೀ ಯೂಸ್ ಮಾಡ್ತಾರೆ ಅಂತ ಅಂದರೆ Alt 4 ಆಗಿರುತ್ತೆ. ಸೊ ಹಾಗಾದರೆ 82 ಕ್ವಶನ್ಸ್ ನೋಡೋದಾದರೆ 82nd ಕ್ವಶನ್ಸ್ ನೋಡಿ, ಪ್ರೊಸೆಸರ್ ಡಾಟಾ ಈಸ್ ಕಾಲ್ಡ್ ಆಸ್ ಇನ್ಫಾರ್ಮೇಷನ್ ಆಗಿರುತ್ತೆ. 83ಗೆ ಆನ್ಸರ್ ನೋಡಿ, ಆಪಲ್ಸ್ ನೆಟ್ವರ್ಕ್ ಈಸ್ ಎ ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್ ಆಗಿರುತ್ತೆ. 84ಕ್ಕೆ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆ್ಯನ್ ಔಟ್ಪುಟ್ ಡಿವೈಸ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಔಟ್ಪುಟ್ ಡಿವೈಸ್ ಬಂದುಬಿಟ್ಟು ಸೊ ಮಾನಿಟರ್ ಆಗಿರುತ್ತೆ. ಸೊ 85ನೇದು ನೋಡೋದಾದರೆ 85ನೇದು ಒನ್ ಆಫ್ ದಿ ಮೌಸ್ ಆಪರೇಷನ್ ಡ್ರ್ಯಾಗಿಂಗ್ ಮೀನ್ಸ್, ಇದಕ್ಕೆ ಆನ್ಸರ್ ಬಂದುಬಿಟ್ಟು 85ನೇದಕ್ಕೆ ಥರ್ಡ್ ಒನ್ ಆಗಿರುತ್ತೆ. ಹೋಲ್ಡಿಂಗ್ ದ ಲೆಫ್ಟ್ ಮೌಸ್ ಬಟನ್ ಡೌನ್ ಅಂಡ್ ಮೂವಿಂಗ್ ದ ಮೌಸ್ ಆನ್ ದ ಪ್ಯಾಡ್ ಆಗಿರುತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಟ್ರೂ ಅಂತ ಕೇಳಿದ್ದಾರೆ, ಯಾವುದು ಸರಿ ಅಂತ ಕೇಳಿದ್ದಾರೆ. ಸೊ ನೋಡಿ ಇದಕ್ಕೆ ಆನ್ಸರ್ ನಾನು ಡೈರೆಕ್ಟಾಗಿ ಹೇಳ್ತೀನಿ. ಇಫ್ ವಿ ಕಾಪಿ ಸಮ್ ಟೆಕ್ಸ್ಟ್ ಫ್ರಮ್ ಒನ್ ಪಾರ್ಟ್ ಆಫ್ ಡಾಕ್ಯುಮೆಂಟ್ ಇಂಟು ಅನದರ್ ಲೊಕೇಶನ್, ದ ವಿಂಡೋಸ್ ಸ್ಟೋರ್ಸ್ ದ ಟೆಕ್ಸ್ಟ್ ಆನ್ ದ ಕ್ಲಿಪ್ ಬೋರ್ಡ್. ಅಂದರೆ ನಾವು ಎಲ್ಲಿ ಕಾಪಿಯನ್ನು ಮಾಡಿದ್ರು ಟೆಕ್ಸ್ಟ್ಗಳನ್ನು ಅದು ಕ್ಲಿಪ್ ಬೋರ್ಡಲ್ಲಿ ಫಸ್ಟಿಗೆ ನಮಗೆ ಸೇವ್ ಆಗುತ್ತೆ ಅಂತ ನಾವು ನೋಡ್ಬೋದು. ಸೊ ನೆಕ್ಸ್ಟು 87ನೇ ಕ್ವಶನ್ಸ್ಗೆ ಆನ್ಸರ್ ನೋಡೋದಾದರೆ ಇದಕ್ಕೆ ಆನ್ಸರ್ ಎ ಮತ್ತು ಬಿ ಎರಡು ಕೂಡ ಸರಿಯಾಗಿರುತ್ತದೆ. ದ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಆಫ್ ದ ಕಂಪ್ಯೂಟರ್ ಮಸ್ಟ್ ವರ್ಕ್ ಟುಗೆದರ್ ಫಾರ್ ದ ಕಂಪ್ಯೂಟರ್ ಟು ಪ್ರೊಡ್ಯೂಸ್ ಯೂಸ್ಫುಲ್ ಔಟ್, ಇದು ಕೂಡ ಸರಿಯಾಗಿರುತ್ತೆ. ನೆಕ್ಸ್ಟು ನಥಿಂಗ್ ಯೂಸ್ಫುಲ್ ಕ್ಯಾನ್ ಬಿ ಡನ್ ವಿತ್ ದ ಹಾರ್ಡ್ವೇರ್ ಆನ್ ಇಟ್ಸ್ ಓನ್ ಅಂಡ್ ಸಾಫ್ಟ್ವೇರ್ ಕೆನಾಟ್ ಬಿ ಯುಟಿಲೈಸ್ಡ್ ವಿತೌಟ್ ಸಪೋರ್ಟಿಂಗ್ ಆಫ್ ಹಾರ್ಡ್ವೇರ್. ಸೊ ಇದು ಕೂಡ ಸರಿಯಾಗಿರುತ್ತೆ. ಇದಕ್ಕೆ ಎರಡೂ ಕೂಡ ಸರಿಯಾಗಿರುವಂಥದ್ದು ನಾವು ನೋಡ್ಬೋದು. ನೋಡಿ ಇನ್ 88ನೇ ಕ್ವಶನು, ಇನ್ MS Excel ಹ್ಯಾಶ್ ವ್ಯಾಲ್ಯೂ ಮೀನ್ಸ್ ಎರರ್ ಇನ್ ವ್ಯಾಲ್ಯೂ ಆಗಿರುತ್ತೆ. ಕನ್ಸಿಡರ್ ದ ಫಾಲೋಯಿಂಗ್ ಅಕ್ರೋನಿಮ್ಸ್
ಆ್ಯಂಡ್ ದೇರ್ ಎಕ್ಸ್ಪೆನ್ಷನ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು ನೋಡಿ ಯಾವ್ದು ಅಂತಂದರೆ ಲ್ಯಾನ್ ಅಂತಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಹೌದು. ವ್ಯಾನ್ ಅಂತಂದರೆ ವೈರ್ಲೆಸ್ ಅಲ್ಲ, ವೈಡ್ ಏರಿಯಾ ನೆಟ್ವರ್ಕ್ ಆಗಿರುತ್ತೆ. WWW ಅಂತಂದರೆ ವರ್ಲ್ಡ್ ವೈಡ್ ವೆಬ್ ಅನ್ನೋದಾಗಿರುತ್ತೆ. ಸೊ ನೆಕ್ಸ್ಟು 89ಗೆ ನಾವು ಆನ್ಸರ್ ಹುಡುಕಿದ್ವಿ. ಸೊ 90ಗೆ ಯಾವುದು ಅಂತ ಅಂದರೆ ಸೊ ನೋಡಿ ವಿಚ್ ಈಸ್ ದ ಬೇಸಿಕ್ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಆರ್ ಪ್ರೋಟೋಕಾಲ್ ಪ್ರೋಟೋಕಾಲ್ ಆಫ್ ದ ಇಂಟರ್ನೆಟ್. ಇದಕ್ಕೆ TCP/IP ಅನ್ನೋದು ಸರಿಯಾಗಿರುತ್ತೆ. ನೆಕ್ಸ್ಟು 91ಗೆ ನೋಡೋದಾದರೆ ಫೈಂಡ್ ಔಟ್ ದ ಸರ್ಚ್ ಇಂಜಿನ್ ಫ್ರಮ್ ದ ಫಾಲೋಯಿಂಗ್ ಆಪ್ಷನ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಗೂಗಲ್, ಇದು ಸರ್ಚ್ ಇಂಜಿನ್ ಆಗಿದೆ. ಸೊ ನೆಕ್ಸ್ಟು 92ಗೆ ಆನ್ಸರ್ ಬಂದುಬಿಟ್ಟು ನೋಡಿ ಟು ಸೆಂಡ್ ದ ಡಾಟಾ ಫ್ರಮ್ ಲೋಕಲ್ ಕಂಪ್ಯೂಟರ್ ಟು ಎ ರಿಮೋಟ್ ಕಂಪ್ಯೂಟರ್ ಈಸ್ ನೌನ್ ಆ್ಯಸ್ ಅಪ್ಲೋಡ್ ಅಂತ ಕರೀತಾರೆ. ಟು ಕಾಪಿ ದ ಡಾಟಾ ಫ್ರಮ್ ರಿಮೋಟ್ ಕಂಪ್ಯೂಟರ್ ಟು ಎ ಲೋಕಲ್ ಕಂಪ್ಯೂಟರ್ ಈಸ್ ನೌನ್ ಆ್ಯಸ್ ಡೌನ್ಲೋಡ್ ಅಂತ ಕರೀತಾರೆ. ಸೊ 93ನೇದು ನೋಡಿ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕ್ಯಾನಾಟ್ ಬಿ ಎ ಪಾರ್ಟ್ ಆಫ್ ಆ್ಯನ್ ಇಮೇಲ್ ಅಡ್ರೆಸ್. ಇದಕ್ಕೆ 4ನೇದು ಸ್ಪೇಸ್ ಅನ್ನೋದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟು 94ಗೆ ದ ಸರ್ವಿಸ್ ರೆಂಡರ್ ಆಫ್ TCP/IP ಪ್ರೋಟೋಕಾಲ್ ಈಸ್ ಮೇನ್ಲಿ ಯೂಸ್ಡ್ ಫಾರ್. ಇದಕ್ಕೆ ಫೈಲ್ ಟ್ರಾನ್ಸ್ಫರ್, ಇಮೇಲ್, ರಿಮೋಟ್ ಲಾಗಿನ್ ಸರ್ವಿಸ್, ಆಲ್ ದ ಎಬೋ ಅನ್ನೋದಾಗಿರುತ್ತೆ. ಡ್ಯಾಶ್ ಈಸ್ ಎ ಎಕ್ಸಾಂಪಲ್ ಫಾರ್ ಸರ್ಚ್ ಇಂಜಿನ್, ಗಾಫರ್ ಅನ್ನೋದು ಆಗಿರುತ್ತೆ. ನೆಕ್ಸ್ಟು 96ಗೆ ಆನ್ಸರ್ ನೋಡೋದಾದರೆ ಫೈಂಡ್ ಔಟ್ ದ ಆಪ್ಷನ್ ದಟ್ ವಿಚ್ ಎಕ್ಸ್ಟೆನ್ಷನ್ ಕ್ಯಾನ್ ಬಿ ಯೂಸ್ಡ್ ಟು ಸೇವ್ ಸ್ಲೈಡ್ಸ್ ವೇರ್ ಒನ್ ಕ್ಯಾನ್ ಜಸ್ಟ್ ನೀಡ್ ಟು ವ್ಯೂ ದ ಪ್ರೆಸೆಂಟೇಷನ್ ಆ್ಯಂಡ್ ಕೆನಾಟ್ ಬಿ ಡೂ ಎನಿ ಎಡಿಟಿಂಗ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು .ppsx ಅನ್ನೋದು ಆಗಿರುತ್ತೆ. ನೆಕ್ಸ್ಟು 97ಗೆ ಆನ್ಸರ್ ನೋಡೋದಾದರೆ ನಾವು ಅಂಡರ್ ವಿಚ್ ಟ್ಯಾಬ್ ದ ಥೀಮ್ ಕುಡ್ ಬಿ ಫೌಂಡ್ ಇನ್ ಪವರ್ ಪಾಯಿಂಟ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಡಿಸೈನ್ ಟ್ಯಾಬ್ ಅನ್ನೋದಾಗಿರುತ್ತೆ. ಸೊ ನೆಕ್ಸ್ಟು 98ಗೆ ಫೈಂಡ್ ದ ಆಡ್ ಒನ್ ಔಟ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಹಬ್ ಅನ್ನೋದಾಗಿರುತ್ತೆ. ಸೊ ನೆಕ್ಸ್ಟು 99ಗೆ ಆನ್ಸರ್ ನೋಡೋದಾದರೆ ನಾವು ವಿಚ್ ಕಾಂಬಿನೇಷನ್ ಆಫ್ ಕೀಸ್ ಆರ್ ಯೂಸ್ಡ್ ಟು ಟೈಪ್ ಧೂ ಇನ್ ಕನ್ನಡ ನುಡಿ ಸಾಫ್ಟ್ವೇರ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಧೂ ಅನ್ನೋದು ಬಿಗ್ ಲೆಟರ್ D ಆ್ಯಂಡ್ ಸ್ಮಾಲ್ ಲೆಟರ್ U ಆಗಿರುತ್ತೆ. ನೆಕ್ಸ್ಟು 100 ಡ್ಯಾಶ್ ಈಸ್ ಈಕ್ವಲೆಂಟ್ ಟು ದ ವರ್ಡ್ ಶಾಲಿನಿ ಇನ್ ನುಡಿ ಅಟ್ MS ವರ್ಡ್. ಇದಕ್ಕೆ ಆಪ್ಷನ್ A ಅನ್ನೋದಾಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಅಂದರೆ PYQಗಳನ್ನ ನೋಡ್ಕೊಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ಹಾಗೆ ನಮ್ಮ ಚಾನಲ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.